ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಯೋಜನೆಯಾದ ಮೈಸೂರು ಕುಶಾಲನಗರ ಎಕ್ಸ್‌ಪ್ರೆಸ್ ವೇ ಹಾಗೂ ಮೈಸೂರು ಕುಶಾಲನಗರ ಹೊಸ ರೈಲ್ವೆ ಯೋಜನೆ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ವಿಡಿಯೋ ಶುರು ಮಾಡೋ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ಸ್ನೇಹಿತರೆ, ಮೊದಲಿಗೆ ಮೈಸೂರು ಕುಶಾಲನಗರ ಎಕ್ಸ್‌ಪ್ರೆಸ್ ವೇ ಪ್ರಾಜೆಕ್ಟ್ನ ಅನೌನ್ಸ್ಮೆಂಟ್ ಹಿಸ್ಟರಿ ನೋಡುವುದಾದರೆ, ಭಾರತಮಾಲಾ ರೋಡ್ ಟು ಪ್ರಾಸ್ಪೆರಿಟಿ ಯೋಜನೆಯಡಿ ಅನೌನ್ಸ್ ಆದಂತಹ ಎಕನಾಮಿಕ್ ಕಾರಿಡಾರ್ಸ್ಗಳ ಅಂಡರ್ನಲ್ಲಿ ಬರುವಂತಹ ಯೋಜನೆ ಇದಾಗಿದೆ. ಎಕನಾಮಿಕ್ ಕಾರಿಡಾರ್ಸ್ ಆಫ್ ಇಂಡಿಯಾದ 44 ಕಾರಿಡಾರ್ಸ್ಗಳಲ್ಲಿ EC34 ಬೆಂಗಳೂರು ಮಂಗಳೂರು ಎಕನಾಮಿಕ್ ಕಾರಿಡಾರ್ ಯೋಜನೆ ಒಂದು ಭಾಗವಾಗಿದ್ದು, ಈಗಾಗಲೇ ಇದರ ಒಂದು ಭಾಗವಾದ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ 119 ಕಿಲೋಮೀಟರ್ ಯೋಜನೆ ಕಂಪ್ಲೀಟ್ ಆಗಿ ಸಾರ್ವಜನಿಕರಿಗೆ ಸಂಚಾರ ಮಾಡಲು ಮುಕ್ತವಾಗಿದೆ. ಈ ಯೋಜನೆಯ ಮುಂದುವರೆದ ಭಾಗವಾದ ಮೈಸೂರು ಕುಶಾಲನಗರ ಎಕ್ಸ್‌ಪ್ರೆಸ್ ವೇ ಯೋಜನೆಗೆ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಮಾರ್ಚ್ 2023ರಲ್ಲಿ ಶಂಕುಸ್ಥಾಪನೆ ಮಾಡಿದ್ದಾರೆ. ಅದಾಗಲೇ ಚಾಲ್ತಿಯಲ್ಲಿರುವ ನ್ಯಾಷನಲ್ ಹೈವೇ 275 ಬೆಂಗಳೂರಿನಿಂದ ಶುರುವಾಗಿ ಮೈಸೂರು ಮೂಲಕ ಮಡಿಕೇರಿ ಹಾಗೂ ಬಂಟ್ವಾಳ ಕಡೆಗೆ ಸಂಪರ್ಕಿಸುವ ಹೆದ್ದಾರಿಯಾಗಿದ್ದು, ಬೆಂಗಳೂರು ಮಂಗಳೂರು ಎಕನಾಮಿಕ್ ಕಾರಿಡಾರ್ ಹೆಸರಿನ ಅಡಿಯಲ್ಲಿ ಅಪ್ಗ್ರೇಡ್ ಮಾಡಲಾಗುತ್ತಿದೆ. ಈ ಹೆದ್ದಾರಿ ಕರಾವಳಿ ನಗರವಾದ ಮಂಗಳೂರನ್ನು ಬೆಂಗಳೂರಿಗೆ ಸಂಪರ್ಕಿಸುತ್ತದೆ. ಹಾಗೆ ಈ ಮಾರ್ಗ NH75ಗೆ ಬೈಪಾಸ್ ಮಾರ್ಗವಾಗಿದೆ. ಈ ಹೆದ್ದಾರಿಯಲ್ಲಿ ಪ್ರಸ್ತುತ ಬೆಂಗಳೂರಿನಿಂದ ಮೈಸೂರು ವಿಭಾಗದ ರಸ್ತೆಯನ್ನು 10 ಲೇನ್ ಎಕ್ಸ್‌ಪ್ರೆಸ್ ವೇ ಆಗಿ ನಿರ್ಮಾಣ ಮಾಡಲಾಗಿದೆ. ಅದರಲ್ಲಿ 6 ಲೇನ್ ಎಕ್ಸ್‌ಪ್ರೆಸ್ ವೇ ಆಕ್ಸೆಸ್ ಇದ್ದು, 4 ಲೇನ್ ರಸ್ತೆಯನ್ನು ಸರ್ವಿಸ್ ರಸ್ತೆಯಾಗಿ ಅಭಿವೃದ್ಧಿಪಡಿಸಲಾಗಿದೆ. ಈ ಎಕ್ಸ್‌ಪ್ರೆಸ್ ವೇಯನ್ನು ಅಭಿವೃದ್ಧಿಪಡಿಸುವುದಕ್ಕೂ ಮುಂಚೆ ಬೆಂಗಳೂರಿನಿಂದ ಮೈಸೂರಿಗೆ 3 ಗಂಟೆಗಳ ಪ್ರಯಾಣದ ಸಮಯ ಬೇಕಾಗಿತ್ತು. ಈಗ ಕೇವಲ 75 ನಿಮಿಷಗಳಿಗೆ ಬೆಂಗಳೂರಿನಿಂದ ಮೈಸೂರಿಗೆ ತಲುಪಬಹುದಾಗಿದೆ. ಸುಮಾರು 8,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ. ಈ ಯೋಜನೆಯ ಮುಂದುವರೆದ ಭಾಗವಾದ ಮೈಸೂರು ಕುಶಾಲನಗರ ಎಕ್ಸ್‌ಪ್ರೆಸ್ ವೇನ ಪ್ರಸ್ತುತ ಅಪ್ಡೇಟ್ ಏನಿದೆ ಅಂತ ನೋಡುವುದಾದರೆ, NH275 ಬೆಂಗಳೂರು ಮಂಗಳೂರು ಎಕನಾಮಿಕ್ ಕಾರಿಡಾರ್ ಯೋಜನೆಯ 367 ಕಿಲೋಮೀಟರ್ನಲ್ಲಿ ಮೈಸೂರು ಕುಶಾಲನಗರ ನಡುವಿನ 93 ಕಿಲೋಮೀಟರ್ ಉದ್ದದ ಎಕ್ಸ್‌ಪ್ರೆಸ್ ವೇಯನ್ನು 4,126 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ. ಪ್ರಸ್ತುತ ಈ ಯೋಜನೆಯನ್ನು 5 ಪ್ಯಾಕೇಜ್ಗಳಾಗಿ ವಿಂಗಡಿಸಲಾಗಿದೆ. ಈ ಯೋಜನೆಗಾಗಿ ಲ್ಯಾಂಡ್ ಅಕ್ವಿಸಿಷನ್ ಪ್ರೋಸೆಸ್ ಚಾಲ್ತಿಯಲ್ಲಿದೆ. ಮೊದಲ ಪ್ಯಾಕೇಜ್ ಅಪ್ಡೇಟ್ ಇನ್ನೂ ಹೊರಬರಬೇಕಿದೆ. ಪ್ಯಾಕೇಜ್ 2ರಲ್ಲಿ 84%, ಪ್ಯಾಕೇಜ್ 3ರಲ್ಲಿ 80%, ಪ್ಯಾಕೇಜ್ 4ರಲ್ಲಿ 70% ಮತ್ತು ಪ್ಯಾಕೇಜ್ 5ರಲ್ಲಿ 84% ಲ್ಯಾಂಡ್ ಅಕ್ವೈರ್ ಕಂಪ್ಲೀಟ್ ಆಗಿದೆ ಮತ್ತು ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಮಾಡಬಹುದು. ಈ ಕಾಮಗಾರಿ ಶುರು ಮಾಡಲು ಅರಣ್ಯ ಇಲಾಖೆಯಿಂದ ನಿರಾಕ್ಷೇಪಣಾ ಪ್ರಮಾಣ ಪತ್ರ ಅಗತ್ಯವಿದೆ. ರೀಸೆಂಟಾಗಿ ಡಿಸೆಂಬರ್ 2024ರಲ್ಲಿ ಪ್ರತಾಪ್ ಸಿಂಹ ಅವರು ಅರಣ್ಯ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ಈ ಯೋಜನೆಯಿಂದ ಆಗುವ ಅನುಕೂಲಗಳ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚಿಸಿ ಅರಣ್ಯ ಅಧಿಕಾರಿಗಳಿಂದ ಸಕಾರಾತ್ಮಕ ಸ್ಪಂದನೆಯನ್ನು ಪಡೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಯೋಜನೆ ಪ್ರಾರಂಭವಾಗುವ ಸೂಚನೆ ನೀಡಿದ್ದಾರೆ. ಈಗಾಗಲೇ ಈ ಯೋಜನೆಯ ಭೂಸ್ವಾಧೀನಕ್ಕೆ 1,100 ಕೋಟಿ ವೆಚ್ಚ ಮಾಡಲಾಗಿದೆ. ಈ ಸಂಪೂರ್ಣ ಯೋಜನೆಗೆ ಅಂದಾಜು 547 ಹೆಕ್ಟೇರ್ ಭೂಮಿ ಅಗತ್ಯವಿದೆ ಅಂತ ಹೇಳಲಾಗುತ್ತಿದೆ. ಲ್ಯಾಂಡ್ ಅಕ್ವಿಸಿಷನ್ಗೆ ವಿಳಂಬವಾಗುತ್ತಿರುವುದಕ್ಕೆ ಕಾರಣ ಏನೆಂಬುದನ್ನು ಗಮನಿಸುವುದಾದರೆ, ಗುರುತು ಮಾಡಿರುವ ಜಾಗಗಳಲ್ಲಿ ಜಮೀನು ಮಾಲೀಕರ ಬಳಿ ಸರಿಯಾದ ದಾಖಲೆಗಳ ಕೊರತೆ, ಪರಿಹಾರದಲ್ಲಿನ ಅಸಮಾನತೆ, ವ್ಯಾಜ್ಯಗಳು ಇತ್ಯಾದಿ ಅಂಶಗಳು ಸ್ವಾಧೀನ ಪ್ರಕ್ರಿಯೆಗೆ ಅಡ್ಡಿಯಾಗುತ್ತಿದೆ. ಈ ಯೋಜನೆಯಿಂದ ಮೈಸೂರು ಮತ್ತು ಕೊಡಗು ಭಾಗದ ಜನರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಈಗಾಗಲೇ ಶಿರಾಡಿ ಘಾಟ್ ಬಳಿ ಟನಲ್ ವರ್ಕ್ ಶುರು ಮಾಡಲು DPR ರೆಡಿ ಮಾಡಲಾಗುತ್ತಿದೆ. ಆ ಭಾಗದಲ್ಲಿ ಕಾಮಗಾರಿಗಾಗಿ ರಸ್ತೆ ಬಂದಾದರೆ ಪರ್ಯಾಯ ಮಾರ್ಗವಾಗಿ ಮೈಸೂರು ಕುಶಾಲನಗರ ಎಕ್ಸ್‌ಪ್ರೆಸ್ ವೇ ಉಪಯೋಗವಾಗಲಿದೆ. ಈ ಯೋಜನೆಯಿಂದ ಹುಣಸೂರು, ಪಿರಿಯಾಪಟ್ಟಣ, ನಾಗರಹೊಳೆ, ಕೇರಳಗೆ ಹೋಗುವವರು ಮೈಸೂರು ನಗರ ಪ್ರವೇಶಿಸುವುದು ತಪ್ಪಲಿದೆ. ಅಲ್ಲದೆ ಈ ಎಕ್ಸ್‌ಪ್ರೆಸ್ ವೇ ಹಾದು ಹೋಗುವ ಊರುಗಳಲ್ಲಿ ಕೈಗಾರಿಕೆಗಳಿಗೆ ಹೆಚ್ಚಿನ ಉಪಯೋಗವಾಗಲಿದೆ. ಪ್ರಸ್ತುತ ಇರುವ ಮಾರ್ಗದಲ್ಲಿ ಮೈಸೂರಿನಿಂದ ಕುಶಾಲನಗರ ತಲುಪಬೇಕಾದರೆ 88 ಕಿಲೋಮೀಟರ್ ಪ್ರಯಾಣಕ್ಕೆ 1 ಗಂಟೆ 44 ನಿಮಿಷಗಳ ಸಮಯ ತೆಗೆದುಕೊಳ್ಳುತ್ತದೆ. ಎಕ್ಸ್‌ಪ್ರೆಸ್ ವೇ ನಿರ್ಮಾಣವಾದಾಗ ಕೇವಲ 1 ಗಂಟೆಯಲ್ಲಿ ಮೈಸೂರಿನಿಂದ ಕುಶಾಲನಗರಕ್ಕೆ ತಲುಪಬಹುದು. ಈ ಎಕ್ಸ್‌ಪ್ರೆಸ್ ವೇನ ಸ್ಪೆಸಿಫಿಕೇಷನ್ ನೋಡುವುದಾದರೆ, 4 ಲೇನ್ ಸೆಮಿ ಆಕ್ಸೆಸ್ ಕಂಟ್ರೋಲ್ಡ್ ರೋಡ್ ಪ್ರಾಜೆಕ್ಟ್ ಹೈಬ್ರಿಡ್ ಆನ್ಯುಟಿ ಮಾಡೆಲ್ನಲ್ಲಿ ನಿರ್ಮಾಣವಾಗುತ್ತೆ. ಈ ಎಕ್ಸ್‌ಪ್ರೆಸ್ ವೇ ಮೈಸೂರಿನಿಂದ ಶುರುವಾಗಿ ಶ್ರೀರಂಗಪಟ್ಟಣ, ಪಾಂಡವಪುರ, KR ನಗರ, ಪಿರಿಯಾಪಟ್ಟಣ, ಬೈಲಕುಪ್ಪೆ, ಕುಶಾಲನಗರಕ್ಕೆ ಕೊನೆಗೊಳ್ಳುತ್ತೆ. ಈ ಪ್ರಾಜೆಕ್ಟ್ನ ಟೆಂಡರ್ ಮತ್ತು ಕಾಂಟ್ರಾಕ್ಟರ್ಗಳ ಅಪ್ಡೇಟ್ ನೋಡುವುದಾದರೆ, 2 ವರ್ಷಗಳ ಡೆಡ್ಲೈನ್ನಲ್ಲಿ ಈ ಯೋಜನೆಯನ್ನು ಕಂಪ್ಲೀಟ್ ಮಾಡಬೇಕಿದೆ.
ಪ್ಯಾಕೇಜ್ 1ರಲ್ಲಿ ಮಡಿಕೇರಿ ಟು ಗುಡ್ಡೆ ಹೊಸೂರು 22 ಕಿಲೋಮೀಟರ್ ಟೆಂಡರ್ ಪೆಂಡಿಂಗ್ನಲ್ಲಿದೆ. ಪ್ಯಾಕೇಜ್ 2 22 ಕಿಲೋಮೀಟರ್ ರಸ್ತೆ ನಿರ್ಮಾಣ ಉಪ್ಪಾರ್ ಆ್ಯಂಡ್ ಸನ್ಸ್ ಕಾಂಟ್ರಾಕ್ಟರ್ ಅಡಿಯಲ್ಲಿ ನಿರ್ಮಾಣವಾಗಲಿದೆ. ಪ್ಯಾಕೇಜ್ 3ರಲ್ಲಿ 24.1 ಕಿಲೋಮೀಟರ್ ರಸ್ತೆ ನಿರ್ಮಾಣ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಕಾಂಟ್ರಾಕ್ಟರ್ ಅಡಿಯಲ್ಲಿ ನಿರ್ಮಾಣವಾಗಲಿದೆ. ಪ್ಯಾಕೇಜ್ 4 26.5 ಕಿಲೋಮೀಟರ್ ರಸ್ತೆ ನಿರ್ಮಾಣ KNR ಕನ್ಸ್ಟ್ರಕ್ಷನ್ ಲಿಮಿಟೆಡ್ ಕಂಪನಿ ಅಡಿಯಲ್ಲಿ ನಿರ್ಮಾಣವಾಗಲಿದೆ. ಪ್ಯಾಕೇಜ್ 5 18.98 ಕಿಲೋಮೀಟರ್ ರಸ್ತೆ ನಿರ್ಮಾಣ KNR ಕನ್ಸ್ಟ್ರಕ್ಷನ್ ಲಿಮಿಟೆಡ್ ಕಾಂಟ್ರಾಕ್ಟರ್ ಅಡಿಯಲ್ಲಿ ನಿರ್ಮಾಣವಾಗಲಿದೆ. ಇವಿಷ್ಟು ಮೈಸೂರು ಕುಶಾಲನಗರ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ನ ಲೇಟೆಸ್ಟ್ ಅಪ್ಡೇಟ್. ಮುಂದಿನ ದಿನಗಳಲ್ಲಿ ಈ ಪ್ರಾಜೆಕ್ಟ್ನ ಪ್ರೋಸೆಸ್ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡುತ್ತೇವೆ. ಹಾಗೆ ಮೈಸೂರು ಕುಶಾಲನಗರ ಹೊಸ ರೈಲ್ವೆ ಲೈನ್ ಬಗ್ಗೆ ನೋಡುವುದಾದರೆ 2018-19ರಲ್ಲಿ ಮೈಸೂರಿನ ಬೆಳಗುಳದಿಂದ ಕುಶಾಲನಗರಕ್ಕೆ ಹೊಸ ರೈಲ್ವೆ ಲೈನ್ ಅಪ್ರೂವ್ ಆಗಿದೆ. 87 ಕಿಲೋಮೀಟರ್ ಉದ್ದ ಮತ್ತು 1854.62 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ರೈಲ್ವೆ ಲೈನ್ ಅನ್ನು ನಿರ್ಮಿಸಲು DPR ರಚನೆ ಮಾಡಲು ಹೇಳಲಾಗಿತ್ತು. ಈ ಪ್ರಾಜೆಕ್ಟ್ಗಾಗಿ ಸುಮಾರು 558.28 ಹೆಕ್ಟೇರ್ ಭೂಮಿ ಪ್ರದೇಶ ಬೇಕಾಗಿದ್ದು ಕರ್ನಾಟಕ ಸರ್ಕಾರದ ವತಿಯಿಂದ ಅಕ್ವೈರ್ ಮಾಡಿ ಫ್ರೀ ಕಾಸ್ಟ್ನಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ ಅವರಿಗೆ ಒಪ್ಪಿಸಬೇಕು ಹಾಗೂ ಕರ್ನಾಟಕ ಸರ್ಕಾರ ಶೇಕಡ 50ರಷ್ಟು ಪ್ರಾಜೆಕ್ಟ್ ಕಾಸ್ಟ್ನ ವೆಚ್ಚವನ್ನು ಭರಿಸಬೇಕು. ಈ ಪ್ರಾಜೆಕ್ಟ್ನ ಫಿಸಿಕಲ್ ಸರ್ವೆ ಕಂಪ್ಲೀಟ್ ಆಗಿದ್ದು ಮೈಸೂರು ಟು ಕೊಡಗು ಗಡಿಭಾಗದ ಗಿರಿಗೂರುವರೆಗೆ ಭೂಸ್ವಾಧೀನಪಡಿಸಿಕೊಳ್ಳಲಿರುವ ಭೂಮಿಯನ್ನು ಸಮೀಕ್ಷಾ ತಂಡ ಗುರುತಿಸಿದೆ. ರೈಲು ಮಾರ್ಗವು ಬೆಳಗುಳದಿಂದ ಹುಣಸೂರು, ಚಿಲ್ಕುಂದ, ಪಿರಿಯಾಪಟ್ಟಣಕ್ಕೆ ಹಾದು ಹೋಗುತ್ತದೆ ಮತ್ತು ಗಿರಿಗೂರು ತಲುಪುತ್ತದೆ. ಅಲ್ಲಿ ಕೊನೆಯ ನಿಲ್ದಾಣವನ್ನು ಸ್ಥಾಪಿಸಲಾಗುತ್ತದೆ. ಕೊಡಗು ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವ ಕಾವೇರಿ ನದಿಯ ದಡದಲ್ಲಿರುವ ಗಿರಿಗೂರು ನದಿಗೆ ಅಡ್ಡಲಾಗಿ ಸೇತುವೆಯನ್ನು ನಿರ್ಮಿಸಲಾಗುವುದು. ಈ ಯೋಜನೆಗಾಗಿ ಫೈನಲ್ ಲೊಕೇಶನ್ ಸರ್ವೆ ಕಂಪ್ಲೀಟ್ ಆಗಿದೆ. ಈ ಹೊಸ ರೈಲ್ವೆ ಲೈನ್ನಲ್ಲಿ ಬರುವ ನಿಲ್ದಾಣಗಳನ್ನು ನೋಡುವುದಾದರೆ ಬೆಳಗುಳ, ಇಳವಾಳ, ಬಿಳಿಕೆರೆ, ಉದ್ದೂರು, ಹುಣಸೂರು, ಸತ್ಯಗೋಳ, ಪಿರಿಯಾಪಟ್ಟಣ, ದೊಡ್ಡಹೊನ್ನೂರು ಮತ್ತು ಕುಶಾಲನಗರ. ಈ ಪ್ರಾಜೆಕ್ಟ್ಗಾಗಿ ಪ್ರಸ್ತುತ 3,197 ಕೋಟಿ ರೂಪಾಯಿಗಳು ವೆಚ್ಚವಾಗಬಹುದು ಎಂದು ಅಂದಾಜಿಸಲಾಗಿದೆ. ಈ ಹೊಸ ರೈಲ್ವೆ ಯೋಜನೆ ಮೈಸೂರು, ಕೊಡಗು ಜಿಲ್ಲೆಗಳಿಗೆ ಸಂಪರ್ಕ ಸಾಧಿಸುತ್ತದೆ. ರೈಲ್ವೆ ಟ್ರ್ಯಾಕನ್ನು 160 km/h ರೇಂಜ್ನಲ್ಲಿ ಓಡುವ ಹಾಗೆ ಡಿಸೈನ್ ಮಾಡಲಾಗುತ್ತೆ. ಈ ಕಂಪ್ಲೀಟ್ ಯೋಜನೆಯಲ್ಲಿ 6 ಮೇಜರ್ ಬ್ರಿಡ್ಜ್ಗಳು, 65 ಮೈನರ್ ಬ್ರಿಡ್ಜ್ಗಳು ಬರಲಿವೆ. ನವೆಂಬರ್ 2023ರಲ್ಲಿ ಈ ಹೊಸ ರೈಲ್ವೆ ಯೋಜನೆಗೆ ಸರ್ವೆ ಕಾರ್ಯಗಳು ಬಹುತೇಕ ಮುಗಿದಿದ್ದು ಈ ರೈಲ್ವೆ ಯೋಜನೆಗೆ ಪ್ರತಿ ಕಿಲೋಮೀಟರ್ ಮಾರ್ಗ ನಿರ್ಮಾಣಕ್ಕೆ 21.27 ಕೋಟಿ ರೂಪಾಯಿಗಳು ವೆಚ್ಚವಾಗಬಹುದು ಎಂದು ಅಂದಾಜಿಸಲಾಗಿದೆ. ಕೊಡಗು ಜಿಲ್ಲೆಗೆ ರೈಲು ಸಂಪರ್ಕ ಬೇಕು ಎಂಬುದು ಬಹಳ ವರ್ಷಗಳ ಬೇಡಿಕೆ. ಆದರೆ ಹಲವಾರು ಪರಿಸರವಾದಿಗಳು ಕೊಡಗಿನ ಪರಿಸರಕ್ಕೆ ಹಾನಿಯಾಗುತ್ತದೆ ಎಂಬ ಕಾರಣಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಮತ್ತೆ ಪುನರ್ ಪರಿಶೀಲನೆ ಮಾಡುವುದಕ್ಕೆ ಮನವಿ ಸಲ್ಲಿಕೆ ಮಾಡಿದರು. ಬಳಿಕ ಕೇಂದ್ರ ಸರ್ಕಾರ ಯೋಜನೆಗೆ ಒಪ್ಪಿಗೆ ನೀಡಿದೆ. ಮೈಸೂರು ಸಾಂಸ್ಕೃತಿಕ ನಗರಿಯಾಗಿ ವರ್ಷದ ಸದಾಕಾಲವೂ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಕೊಡಗು ಜಿಲ್ಲೆ ಕೂಡ ಪ್ರಮುಖ ಪ್ರವಾಸಿ ತಾಣವಾಗಿದೆ. ಈ ಹೊಸ ರೈಲ್ವೆ ಯೋಜನೆಯಿಂದ 2 ಜಿಲ್ಲೆಗಳಿಗೆ ಹೆಚ್ಚಿನ ಉಪಯೋಗವಾಗಲಿದೆ ಎಂಬುದು ಹಲವರ ಅಭಿಪ್ರಾಯ. ಈ ಹೊಸ ರೈಲ್ವೆ ಯೋಜನೆಗೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಕೂಡ ಅರಣ್ಯ ಇಲಾಖೆಯಿಂದ ಸಿಗಬೇಕಿದೆ. ಹಾಗಾಗಿ ಈ ಯೋಜನೆ ವಿಳಂಬವಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಈ ಯೋಜನೆಯ ಬಗ್ಗೆ ಮತ್ತಷ್ಟು ಅಪ್ಡೇಟನ್ನು ನೀಡಲಿದ್ದೇವೆ. ಇನ್ನು ಈ ಎಕ್ಸ್ಪ್ರೆಸ್ ವೇ ಮತ್ತು ಹೊಸ ರೈಲ್ವೆ ಯೋಜನೆ ನಿರ್ಮಾಣ ಆಗುವುದರಿಂದ ಆಗುವ ಬೆನಿಫಿಟ್ಸ್ಗಳನ್ನು ನೋಡುವುದಾದರೆ 2 ಸಿಟಿಗಳಿಗೆ ಈಸಿ ಆಕ್ಸೆಸ್ ಸಿಗುವುದರಿಂದ ವ್ಯಾಪಾರ ಮತ್ತು ಸರಕುಗಳ ಚಲನೆಯನ್ನು ಸುಗಮಗೊಳಿಸುತ್ತದೆ. ಕೃಷಿ, ಕಾಫಿ ಮತ್ತು ಮಸಾಲೆಗಳಂತಹ ಸ್ಥಳೀಯ ಕೈಗಾರಿಕೆಗಳಿಗೆ ಉತ್ತೇಜನ ಸಿಗುತ್ತದೆ. 2 ಯೋಜನೆಗಳಿಂದ ಮೈಸೂರು ಕುಶಾಲನಗರ ನಡುವಿನ ಪ್ರಯಾಣದ ಸಮಯವನ್ನು ಗಮನಾರ್ಹವಾಗಿ ಕಡಿಮೆಗೊಳಿಸುತ್ತದೆ. ಸ್ಥಳೀಯ ನಿವಾಸಿಗಳಿಗೆ ಹೆಚ್ಚಿನ ಉಪಯೋಗವಾಗಲಿದೆ. ದೂರದ ಪ್ರದೇಶಗಳನ್ನು ಪ್ರಮುಖ ನಗರಗಳಿಗೆ ಸಂಪರ್ಕಿಸುತ್ತದೆ. ಆರೋಗ್ಯ, ಶಿಕ್ಷಣ ಮತ್ತು ಮಾರುಕಟ್ಟೆಗಳಿಗೆ ಪ್ರವೇಶವನ್ನು ಸುಧಾರಿಸುತ್ತದೆ. ಈ ಯೋಜನೆ ವಿಳಂಬವಾಗಲು ಪ್ರಮುಖ ಕಾರಣ ಲ್ಯಾಂಡ್ ಅಕ್ವಿಸಿಷನ್. ಪರಿಸರ ವಿರೋಧಿಗಳು ಮತ್ತು ಸ್ಥಳೀಯರಿಂದ ವಿರೋಧ ವ್ಯಕ್ತವಾಗುತ್ತಿರುವ ಕಾರಣ ಈ ಯೋಜನೆ ವಿಳಂಬವಾಗುತ್ತಿದೆ. ಇವಿಷ್ಟು 2 ಯೋಜನೆಗಳ ಸಂಪೂರ್ಣ ವಿವರಗಳು. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.